ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜುಲೈ ತಿಂಗಳಲ್ಲಿ ಬರುವಂತಹ ಆಷಾಢ ಪೌರ್ಣಿಮಾ ಅಥವಾ ಗುರು ಪೌರ್ಣಿಮಾ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇನು, ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಈ ಹುಣ್ಣಿಮೆಯ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಜುಲೈ ತಿಂಗಳಲ್ಲಿ 29ನೇ ತಾರೀಕಿನಂದು ಬುಧವಾರದಂದು ಆಚರಿಸಲಾಗುವ ಆಷಾಢ ಪೌರ್ಣಿಮಾವನ್ನು ಗುರು ಪೌರ್ಣಿಮಾ ಅಥವಾ ವ್ಯಾಸ ಪೌರ್ಣಿಮಾ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಇದು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ದಿನಾಂಕ ಅಂದರೆ ಜುಲೈ 29ನೇ ತಾರೀಕು 2026 ಬುಧವಾರದಂದು ಪೌರ್ಣಿಮಾವನ್ನು ಆಚರಣೆ ಮಾಡುತ್ತೇವೆ. ಪೌರ್ಣಿಮಾ ತಿಥಿ ಪ್ರಾರಂಭವಾಗುವಂಥದ್ದು ಜುಲೈ 28ನೇ ತಾರೀಕು 2026 ಸಂಜೆ 6:18 ಪ್ರಾರಂಭವಾಗುತ್ತದೆ. ಪೌರ್ಣಿಮಾ ತಿಥಿಯು ಮುಕ್ತಾಯವಾಗುವಂಥದ್ದು ಜುಲೈ 29ನೇ ತಾರೀಕು 2026 ರಾತ್ರಿ 8:05 ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಗುರುಪೂರ್ಣಿಮೆಯ ಮಹತ್ವವೆಂದರೆ ಈ ದಿನವನ್ನು ಮಹರ್ಷಿ ವೇದವ್ಯಾಸರಾದ ಮಹರ್ಷಿಯ ಜನ್ಮದಿನ ಎಂದು ಆಚರಣೆ ಮಾಡುತ್ತೇವೆ. ಇವರು ವೇದಗಳನ್ನು ವಿಂಗಡಿಸಿ ಮಹಾಭಾರತ ಮತ್ತು ಅನೇಕ ಪುರಾಣಗಳನ್ನು ರಚಿಸಿದ ಮಹಾನ್ ಋಷಿಗಳಿಗೆ ಈ ದಿನ ವಿಶೇಷ ಗೌರವವನ್ನು ಸಲ್ಲಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಜ್ಞಾನ, ಸಂಸ್ಕಾರ ಮತ್ತು ಸದ್ಭಾವನೆಯನ್ನು ತೋರಿಸಿದ ಗುರುಗಳು, ಶಿಕ್ಷಕರು ಹಾಗೂ ಹಿರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ಈ ದಿನದಂದು ಗೋಪದ್ಮ ವ್ರತವನ್ನು ಆಚರಿಸಿ ಗೋಮಾತೆಯನ್ನು ಪೂಜಿಸುವುದರಿಂದ ವಿಷ್ಣುವಿನ ಕೃಪೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಮಾಡುವುದರಿಂದ, ಕಥಾಶ್ರವಣ ಮಾಡುವುದರಿಂದ ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿಯು ನೆಲೆಸುತ್ತದೆ. ಮಹಾಭಾರತವನ್ನು ಬರೆದ ಮತ್ತು 4 ವೇದಗಳನ್ನು ವಿಂಗಡಿಸಿದ ಮಹರ್ಷಿ ವೇದವ್ಯಾಸರ ಜನ್ಮದಿನವನ್ನು ಈ ದಿನದಂದು ವ್ಯಾಸ ಪೌರ್ಣಿಮಾ ಎಂದು ಆಚರಣೆ ಮಾಡುತ್ತೇವೆ. ಗೌತಮ ಬುದ್ಧನು ಜ್ಞಾನೋದಯದ ನಂತರ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ್ದು ಇದೇ ಆಷಾಢ ಪೌರ್ಣಿಮೆಯ ದಿನದಂದು. ಜೈನ ಧರ್ಮದಲ್ಲಿ ಮಹಾವೀರ ಸ್ವಾಮಿಗಳು ತಮ್ಮ ಮೊದಲ ಶಿಷ್ಯರಾದ ಗೌತಮ ಸ್ವಾಮಿಗಳಿಗೆ ದೀಕ್ಷೆ ನೀಡಿದ ದಿನವೂ ಇದೇ ಆಗಿದೆ. ಜುಲೈ ಹುಣ್ಣಿಮೆಯಂದು ಆಚರಿಸಲಾಗುವ ಗುರುಪೂರ್ಣಿಮೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಇದು ಮಾರ್ಗದರ್ಶಕ ದೀಪಗಳು ಮತ್ತು ಜ್ಞಾನ ನೀಡುವವರಿಗಾಗಿ ಕಾರ್ಯನಿರ್ವಹಿಸುವ ಗುರುಗಳಿಗೆ ಆಳವಾದ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯ. ಗುರು ಎಂಬ ಪದವು ಕತ್ತಲೆಯನ್ನು ಹೋಗಲಾಡಿಸುವವನು ಎಂದು ಅನುವಾದಿಸುತ್ತದೆ. ಈ ಪದವು ಅಜ್ಞಾನವನ್ನು ತೊಡೆದುಹಾಕುವಲ್ಲಿ ಮತ್ತು ಜ್ಞಾನೋದಯ ಹಾದಿಯನ್ನು ಬೆಳಗಿಸುವಲ್ಲಿ ಅವರು ವಹಿಸುವ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಹಿಂದೂ ಸಾಂಪ್ರದಾಯಿಕವಾಗಿ ಈ ದಿನವು ಮಹಾಭಾರತ ಮತ್ತು ವೇದಗಳಂತಹ ಅನೇಕ ಮೂಲಭೂತ ಹಿಂದೂ ಗ್ರಂಥಗಳನ್ನು ಸಂಪಾದಿಸಿದ ಕೀರ್ತಿಗೆ ಪಾತ್ರರಾದ ಪೂಜ್ಯ ಋಷಿ ವ್ಯಾಸರನ್ನು ಗೌರವಿಸುತ್ತದೆ. ಗುರು ಶಿಷ್ಯ, ಶಿಕ್ಷಕ ಶಿಷ್ಯ ಎಂಬ ಶ್ರೀಮಂತ ಸಂಪ್ರದಾಯವನ್ನು ಆಚರಣೆ ಮಾಡಲಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ತಮ್ಮ ಗುರುಗಳಿಗೆ ಅಪಾರ ಋಣಿಯಾಗಿದ್ದಾರೆ ಎಂದು ಒಪ್ಪಿಕೊಳ್ಳುತ್ತಾರೆ. ಇದು ಗುರುಗಳಿಗೆ ಅರ್ಪಣೆ, ಪ್ರಾರ್ಥನೆ ಮತ್ತು ಸೇವಾ ಕಾರ್ಯಗಳಿಗೆ ಒಂದು ದಿನವಾಗಿದ್ದು, ಕಲಿಕೆ ಮತ್ತು ಸ್ವಯಂ ಅನ್ವೇಷಣೆಯ ಜೀವಿತಾವಧಿಯ ಪಯಣದಲ್ಲಿ ಅವರ ನಿರಂತರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಳ್ಳುತ್ತೇವೆ. ಜ್ಞಾನದ ಸಂಕೇತವೆಂದರೆ ಗುರು ಎಂದರೆ ಕತ್ತಲೆಯನ್ನು, ಅಜ್ಞಾನವನ್ನು ದೂರವಾಗಿಸಿ ಬೆಳಕಿನೆಡೆಗೆ ಅಂದರೆ ಜ್ಞಾನದ ಮಾರ್ಗದವರೆಗೆ ನಮಗೆ ಅಕ್ಷರ ಕಲಿಸಿದ ಶಿಕ್ಷಕರು, ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಗುರುಗಳು ಮತ್ತು ಪೋಷಕರಿಗೆ ಕೃತಜ್ಞತೆ ಸಲ್ಲಿಸುವ ಶುದಿನ ಇದಾಗಿದೆ. ಈ ದಿನವನ್ನು ತ್ರಿವೇಣಿ ಸಂಗಮ ಎಂದು ಕೂಡ ಕರೆಯುತ್ತೇವೆ. ಏಕೆ ಎಂದರೆ ಹಿಂದೂ ಧರ್ಮ ಮಾತ್ರವಲ್ಲದೆ ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲೂ ಈ ದಿನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಗೌತಮ ಬುದ್ಧನು ಜ್ಞಾನೋದಯದ ನಂತರ ತನ್ನ ಮೊದಲ ಬೋಧನೆಯನ್ನು, ಧರ್ಮಚಕ್ರ ಪ್ರವರ್ತನೆಯನ್ನು ಸಾರನಾಥದಲ್ಲಿ ಇದೇ ದಿನ ನೀಡಿದನೆಂಬ ನಂಬಿಕೆ ಕೂಡ ಇದೆ. 2026ರ ಗುರು ಪೌರ್ಣಿಮೆಯ ದಿನದಂದು ಶುಕ್ರ ಮತ್ತು ಮಂಗಳ ಗ್ರಹಗಳ ಸಂಯೋಗದಿಂದಾಗಿ ಅತ್ಯಂತ ಶುಭವಾದ ಕೇಂದ್ರ ಯೋಗ ನಿರ್ಮಾಣವಾಗಲಿದೆ. ಇದು ಕೆಲವು ರಾಶಿಗಳ ಜನರಿಗೆ ವೃತ್ತಿ ಜೀವನ ಮತ್ತು ಆರ್ಥಿಕ ಪ್ರಗತಿಗೆ ಉತ್ತಮ ಅವಕಾಶವನ್ನು ತರಲಿದೆ.
ಆಷಾಢ ಪೌರ್ಣಿಮೆ ಅಥವಾ ಹುಣ್ಣಿಮೆಯ ಪೂಜೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಆಚರಣೆ ಆಗಿದೆ. ಇದನ್ನು ಮುಖ್ಯವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಆಚರಣೆ ಮಾಡಲಾಗುತ್ತದೆ. ಪ್ರತಿ ತಿಂಗಳ ಪೌರ್ಣಿಮೆಯ ದಿನದಂದು ಈ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಹುಣ್ಣಿಮೆಯ ಪೂಜೆಯನ್ನು ಸಾಂಪ್ರದಾಯಿಕವಾಗಿ ಹೇಗೆ ಮಾಡಬೇಕೆಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೂಜೆಯ ಸಿದ್ಧತೆ ಮತ್ತು ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳು. ಶುದ್ಧಿ ಆಚರಣೆ. ಪೂಜೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಬೇಕು. ಉಪವಾಸ ವ್ರತ ಮಾಡುವುದಾಗಿ ಆಜ್ಞೆಯನ್ನು ಮಾಡಿಕೊಂಡು ಸಾಧ್ಯವಾದರೆ ದಿನಪೂರ್ತಿ ಉಪವಾಸವನ್ನು ಆಚರಣೆ ಮಾಡಬೇಕು. ಆರೋಗ್ಯ ಕೈಕೊಡುತ್ತಿದ್ದರೆ ಹಣ್ಣು, ಹಾಲು, ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಮನೆ ಸ್ವಚ್ಛವಾಗಿರಬೇಕು. ಪೂಜಾ ಕೋಣೆ ಅಥವಾ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆಯ ತೋರಣ ಹಾಗೂ ರಂಗೋಲಿಯಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಸರಳ ಪೂಜಾ ವಿಧಾನವೆಂದರೆ ಕಳಶ ಸ್ಥಾಪನೆ. ಪೂಜಾ ಪೀಠದ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ತಾಮ್ರ ಅಥವಾ ಹಿತ್ತಾಳೆ ಕಳಶವನ್ನು ಇಟ್ಟು ಅದರಲ್ಲಿ ನೀರು, ಅಡಿಕೆ, ನಾಣ್ಯ ಹಾಕಿ ಮಾವಿನ ಎಲೆ ಹಾಗೂ ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು. ಸಂಕಲ್ಪವನ್ನು ಮಾಡಿಕೊಂಡು ದೇವತಾರಾಧನೆ ಮಾಡಬೇಕು. ಕಳಶದಲ್ಲಿ ವರುಣ ದೇವನನ್ನು ಅಥವಾ ಪೀಠದ ಮೇಲೆ ಶ್ರೀ ಲಕ್ಷ್ಮೀನಾರಾಯಣ ಮೂರ್ತಿ ಅಥವಾ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು. ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಅಭಿಷೇಕ ಮತ್ತು ಅರ್ಚನೆ. ದೇವರಿಗೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆಯಿಂದ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಶುದ್ಧ ನೀರಿನಿಂದ ತೊಳೆದು ಅಲಂಕಾರ ಮಾಡಬೇಕು. ನಂತರ ಕುಂಕುಮ ಮತ್ತು ಹೂವಿನಿಂದ ಅರ್ಚನೆ ಮಾಡಬೇಕು. ನೈವೇದ್ಯ. ಹುಣ್ಣಿಮೆ ಪೂಜೆಗೆ ಗೋಧಿ ರವೆ ಅಥವಾ ಚಿರೋಟಿ ರವೆಯಿಂದ ಮಾಡಿದ ಸಜ್ಜಿಗೆ, ಶಿರಾ, ಪಾಯಸ ಅತ್ಯಂತ ಶ್ರೇಷ್ಠ. ಇದರೊಂದಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ತರ ಅಥವಾ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸಬೇಕು. ಸಾಧ್ಯವಾದರೆ ಸತ್ಯನಾರಾಯಣ ವ್ರತ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಸಂಜೆಯ ಆಚರಣೆ ಮತ್ತು ಚಂದ್ರನ ದರ್ಶನದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ನೀಡಬೇಕು. ಸಂಜೆ ಸೂರ್ಯಾಸ್ತದ ನಂತರ ಚಂದ್ರ ಮೂಡಿದಾಗ ಚಂದ್ರದೇವರಿಗೆ ಹಾಲು ಮತ್ತು ನೀರಿನಿಂದ ಸಂಜೆ ಮನೆಯ ತುಳಸಿ ಕಟ್ಟೆಯ ಮುಂದೆ ಮತ್ತು ದ್ವಾರದ ಬಳಿ ತುಪ್ಪದ ದೀಪವನ್ನು ಹಚ್ಚಬೇಕು. ಇದು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವ ಸಂಪ್ರದಾಯವಾಗಿದೆ. ಪ್ರಸಾದ ವಿತರಣೆ. ಅರ್ಘ್ಯ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು. ಆರತಿ ಬೆಳಗಿದ ನಂತರ ಮನೆಯವರಿಗೆಲ್ಲ ಒಟ್ಟಿಗೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಬೇಕು. ಆರತಿ ಬೆಳಗಿದ ನಂತರ ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೂ ಉಪವಾಸವನ್ನು ಮುಗಿಸಬೇಕು. ಗುರು ಪೌರ್ಣಿಮೆಯ ದಿನದಂದು ಪೂಜಾ ಮಾಡುವ ವಿಧಾನ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಧರಿಸಿಕೊಂಡು ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಗುರು ಅಥವಾ ವಿಷ್ಣು ಶಿವನ ಆರಾಧನೆಯನ್ನು ಮಾಡಬೇಕು. ತಮ್ಮ ಗುರುಗಳ ಚಿತ್ರ ಅಥವಾ ಪಾದುಕೆಗಳಿಗೆ ಹೂವು, ಫಲ ಅರ್ಪಿಸಿ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಈ ದಿನದಂದು ಗುರುಸ್ತೋತ್ರ, ವಿಷ್ಣು ಸಹಸ್ರನಾಮ ಅಥವಾ ಶಿವಸ್ತೋತ್ರಗಳನ್ನು ಪಠನೆ ಮಾಡಬೇಕು. ಜೊತೆಗೆ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ದಿನದಂದು ದಾನಕ್ಕೆ ವಿಶೇಷವಾದ ಫಲಪ್ರಾಪ್ತಿ ದೊರೆಯುತ್ತದೆ. ಯಾವ ದಾನ ಮಾಡಬೇಕು ಎಂದರೆ ಧಾನ್ಯಗಳ ದಾನ, ವಸ್ತ್ರದಾನ, ಅನ್ನದಾನ, ಪುಸ್ತಕಗಳ ದಾನ. ಯಾರಿಗೆ ಅಗತ್ಯವಿರುತ್ತದೆಯೋ ಅಂತಹವರಿಗೆ ಖಂಡಿತವಾಗಿಯೂ ಆದಷ್ಟು ಸಹಾಯವನ್ನು ಮಾಡಿ. ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗುತ್ತದೆ. ಗುರು ಪೌರ್ಣಮಿಯನ್ನು ಆಚರಣೆ ಮಾಡುವುದರಿಂದ ದೊರೆಯುವ ಫಲಗಳು ಯಾವುವು ಎಂದರೆ ಗುರುಗಳ ಕೃಪೆ ಮತ್ತು ಆಶೀರ್ವಾದ ದೊರೆಯುತ್ತದೆ. ಜ್ಞಾನ, ಬುದ್ಧಿವಂತಿಕೆ ಮತ್ತು ವಿದ್ಯಾಭಿವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಪಾಪಗಳು ನಿವಾರಣೆಯಾಗಿ ಪ್ರಾಪ್ತಿ ಉಂಟಾಗುತ್ತದೆ. ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆಧ್ಯಾತ್ಮಿಕ ಪ್ರಗತಿ ಮತ್ತು ಮನಃಶಾಂತಿ ದೊರೆಯುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರು ಪೌರ್ಣಿಮೆಯಂದು ಗುರುಗಳನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯುವುದು ಜೀವನದ ಯಶಸ್ಸು ಮತ್ತು ಸಾರ್ಥಕತೆಗೆ ದಾರಿ ತೋರಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಆಚರಿಸುವಂತಹ ಹುಣ್ಣಿಮೆ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಹಾಗೂ ಪೂಜಾ ವಿಧಾನವೇನು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಹುಣ್ಣಿಮೆಯ ಆಚರಣೆಯ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.